ಎಲ್ಲ ಭಕ್ತರು ಮನವಿ ಮಾಡಿದ್ರು. ಸರ್ ರಾಮಮಂದಿರ ಶಿಥಿಲವಾಗಿದೆ, ಜೀರ್ಣೋದ್ಧಾರ ಮಾಡಬೇಕು. ನನ್ನೂ ಕೂಡ ಅವರು ಕೈ ಜೋಡಿಸಿ ನನ್ನೊಟ್ಟಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕುಟ್ಟಿ ಆಗ್ಬೋದು, JCB ನಾರಾಯಣಪ್ಪಣ್ಣ ಆಗ್ಬೋದು, ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಒಳ್ಳೆ ಹೃದಯ ಭಾಗದಲ್ಲಿ, ಕಾಮಸಂದ್ರ ಹೃದಯ ಭಾಗದಲ್ಲಿ ಒಳ್ಳೆ ರಾಮನ ನಿರ್ಮಾಣ ಮಾಡಿ ಶ್ರೀರಾಮ, ಆಂಜನೇಯ, ಸೀತಾದೇವಿ ಜೊತೆಗೆ ಕಲಿಯುಗ ದೇವರು ನಮ್ಮೆಲ್ಲರ ಸಾಯಿಬಾಬಾ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂತೇಳಿ ಕಾಮಸಮುದ್ರ ಹೋಬಳಿ ಮತ್ತು ಈ ಎಲ್ಲ ಪಂಚಾಯತ್ಗಳು ಕೂಡ ಶಾಂತವಾಗಿರಲಿ ಅಂತೇಳಿ ವಿಶೇಷವಾಗಿ ಇದೇನು ಶ್ರೀರಾಮನವಮಿ 2 ಆ ಶ್ರೀರಾಮನವಮಿಯ ಮೊದಲೇ ಆ ಶ್ರೀರಾಮನ ವಿಶೇಷ ಇಡೀ ದೇಶಕ್ಕೆ ಗೋವಿಂದ ಅಂದ್ರೆ ನಮಗೆ ಸಂಪೂರ್ಣವಾಗಿ ಹೇಳುತ್ತಾ ವಿಶೇಷವಾಗಿ ಶ್ರೀರಾಮ ಮಂದಿರ ಬಹಳ ಪುರಾತನವಾಗಿದ್ದು ಭಾರತ ದೇಶದಲ್ಲಿ ಗ್ರಾಮದ ಹಿಂದೆ ಒಂದು 80 ವರ್ಷದ ಯಾವುದೇ ದೇವಸ್ಥಾನ ಕೇವಲ ಈ ಒಂದು ಶ್ರೀರಾಮ ಮಂದಿರ ಎಲ್ಲ ಭಕ್ತಾದಿಗಳು ಮನವಿ ಮಾಡಿದ್ರು. ಸರ್ ರಾಮ ಮಂದಿರ ಶಿಥಿಲವಾಗಿದೆ, ಜೀರ್ಣೋದ್ಧಾರ ಮಾಡಬೇಕು ಅಂತ. ಹಾಗೆ ನಾನು ಕೂಡ ಅವ್ರ ಕೈ ಜೋಡಿಸಿ ನನ್ನೊಟ್ಟಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕುಟ್ಟಿ ಆಗ್ಬೋದು, JCB ನಾರಾಯಣಪ್ಪಣ್ಣ ಆಗ್ಬೋದು, ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಇವತ್ತು ಒಳ್ಳೆ ಹೃದಯ ಭಾಗದಲ್ಲಿ, ಕಾಮಸಂದ್ರ ಹೃದಯ ಭಾಗದಲ್ಲಿ ಇದು ಒಳ್ಳೆ ರಾಮನ ನಿರ್ಮಾಣ ಮಾಡಿ ಶ್ರೀರಾಮ, ಆಂಜನೇಯ, ಸೀತಾದೇವಿ ಜೊತೆಗೆ ಕಲಿಯುಗ ದೇವರು ನಮ್ಮೆಲ್ಲರ ಸಾಯಿಬಾಬಾ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂತೇಳಿ ಕಾಮಸಮುದ್ರ ಹೋಬಳಿ ಮತ್ತು ಈ ಎಲ್ಲ ಪಂಚಾಯತ್ಗಳು ಕೂಡ ಶಾಂತವಾಗಿರಲಿ ಅಂತೇಳಿ ವಿಶೇಷವಾಗಿ ಇದೇನು ಶ್ರೀರಾಮನವಮಿ 2 ದಿವಸ ಇದೆ. ಆ ಶ್ರೀರಾಮನವಮಿಯ ಮೊದಲೇ ಆ ಶ್ರೀರಾಮನ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನಾದರೂ ಭಾವಿಸ್ತೇನೆ. ಬಂಧುಗಳೇ, ಇವತ್ತು ಮುಸ್ಲಿಂ ಯುವಕರು, ಕ್ರಿಶ್ಚಿಯನ್ ಅವರು, ಎಲ್ಲ ಜಾತಿಯವರು, ಇಲ್ಲಿ ಯಾವ ಒಂದು ಜಾತಿ ಇಲ್ಲ, ಇಲ್ಲಿ ಎಲ್ಲ ಜಾತಿಯವರು ಸೇರ್ಕೊಂಡು ವಿಶೇಷವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಇದು ವಿಶೇಷ. ಭಾರತ ದೇಶದಲ್ಲಿ ಯಾವುದೇ ಮಸೀದಿ, ಯಾವುದೇ ಚರ್ಚು, ಯಾವುದೇ ದೇವಸ್ಥಾನ ಕೇವಲ ಒಂದು ಜಾತಿ ಸೀಮಿತ ಆಗೋದಿಲ್ಲ. ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಹೀಗಾಗಿ ಎಲ್ಲ ಜಾತಿಯವರ ಸಂಗಮವಾಗಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನಾದರೂ ಭಾವಿಸಿದೆ. ನಮ್ಗಾದ್ರೂ ಈ ಕಾಮಸಮುದ್ರ ಗ್ರಾಮವನ್ನ, ಈ ಪಂಚಾಯಿತಿಯನ್ನ, ಈ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು, ಇಲ್ಲಿಂದ ತಮಿಳುನಾಡಿನ ಸಂಪರ್ಕವನ್ನು ಕೊಟ್ಟು ಹೆಚ್ಚಿಗೆ ವ್ಯಾಪಾರ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿದೆ. ಕಳೆದ 12 ವರ್ಷಗಳಲ್ಲಿ ಮಾಡ್ತಾ ಬರ್ತಾ ಇದೆ. ಇವತ್ತು ನಿಮ್ಮನ್ನು ನೋಡಿ ಈ ರಸ್ತೆ ಒಂದು ವೇಳೆ ಮಳೆ ಬಂದಿದ್ರೆ ಇವತ್ತೆಲ್ಲ ಕೂಡ ಬಲ್ಮದವರು ಆರಾಮಾಗಿ ಹೋಗ್ತಾರೆ. ಇವತ್ತು ಬಂಗಾರಪೇಟೆಯಿಂದ ಕಾಮಸಮುದ್ರ ರಸ್ತೆ ಇವತ್ತಾಗಿದೆ. ಇದೇ ತಿಂಗಳು ಸೋಮವಾರ ಮಂಗಳವಾರ ಬಂದು ಈ ಮತ್ತೆ ಕಾಮಸಮುದ್ರದಿಂದ ತೊಪ್ಪರಳ್ಳಿ ರಸ್ತೆಯನ್ನ ಶಂಕುಸ್ಥಾಪನೆ ಮಾಡ್ತೇವೆ. ಅದಕ್ಕೆ 4 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೇನೆ. ಇದರೊಟ್ಟಿಗೆ ಈ ನಮ್ಮ ಜಾನಗುಡ್ಡೆ ಸರ್ಕಲ್ನಿಂದ KGF ರಸ್ತೆಯನ್ನು ಕೂಡ ಅದು ಕೂಡ ಹಣವನ್ನು 1 ಕೋಟಿ ಮಂಜೂರು ಮಾಡಿಸಿದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ರಸ್ತೆಗಳ ಅಭಿವೃದ್ಧಿ ಆದರೆ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಜನ ಇಲ್ಲಿಂದ ಟೌನೇ ಬೇಕು ಅಂತೇಳಿ ಆರಿಸ್ಕೊಂಡು ಬರೋದು ತಪ್ತದೆ. ಎಲ್ಲ ಟೌನ್ ಸೇರ್ಕೊಂಡ್ರೆ ವ್ಯವಸಾಯ ಮಾಡೋರು ಯಾರು? ಎಂಬ ಕಂಪ್ಯೂಟ್ರು ಏನಾಗನ ಎಂತ ಕಂಪ್ಯೂಟ್ರು 3 ದಿನಕ್ಕೆ ಹಿಂಗ
రైతు పండల్లా మంచిదాగా రైతు పండుగ పోతే